ಮೂರನೇ ಬಾರಿಗೆ ಮೋದಿ ಪ್ರಧಾನಿಯಾದರೂ ತಮ್ಮ ಹಳೆಯ ಚಾಳಿಯಾದಂಥ ದ್ವೇಷ ಸಾಧಿಸುವುದನ್ನ ಮುಂದುವರಿಸಿದ ಹಾಗೆ ಕಾಣಿಸ್ತಾ ಇದೆ. ಈ ಬಾರಿ ಪ್ರಧಾನಮಂತ್ರಿ ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ PM ಶ್ರೀ ಎಂಬ ಯೋಜನೆಯಲ್ಲಿ ಭಾಗವಹಿಸಲು ನಿರಾಕರಿಸಿದ ಕಾರಣ ಇದೇ ಕೇಂದ್ರ ಸರ್ಕಾರ ದೆಹಲಿ, ಪಂಜಾಬ್ ಮತ್ತೆ ಪಶ್ಚಿಮ ಬಂಗಾಳಕ್ಕೆ ಸಮಗ್ರ ಶಿಕ್ಷಾ ಅಭಿಯಾನದ ಅಡಿಯಲ್ಲಿ ಕೊಡಬೇಕಾದ ಹಣವನ್ನ ನಿಲ್ಲಿಸಿದೆ. ಏನಿದು ರಾಜ್ಯ ಸರ್ಕಾರಗಳ ಮತ್ತೆ ಕೇಂದ್ರ ಸರ್ಕಾರದ ನಡುವಿನ ವಾರ್? ಕೇಂದ್ರ ಯಾಕೆ ಹಗೆತನ ಸಾಧಿಸುವ ತನ್ನ ಹಳೆ ಚಾಳಿಯನ್ನ ಮುಂದುವರಿಸಿದೆ? ಮಾತಾಡೋಣ ಬನ್ನಿ. ನಾನು ಚರಣ ಇವರ್ನಾಡ್. ಕೇಂದ್ರ ಸರ್ಕಾರ ರಾಜ್ಯಗಳಲ್ಲಿರುವಂತಹ ಶಾಲೆಗಳನ್ನ ಉನ್ನತೀಕರಿಸೋದಕ್ಕೆ PM ಶ್ರೀ ಎಂಬ ಒಂದು ಯೋಜನೆಯನ್ನ ತರ್ತಾ ಇದೆ. ಮುಂದಿನ 5 ವರ್ಷಗಳವರೆಗೆ 27,000 ಕೋಟಿಗಿಂತ ಹೆಚ್ಚಿನ ಬಜೆಟ್ ಅನ್ನ ಈ ಯೋಜನೆಗೆ ಹಾಕಿಕೊಳ್ಳಲಾಗಿದೆ. ಇದರಲ್ಲಿ ಕೇಂದ್ರ ಸರ್ಕಾರ 60% ಆರ್ಥಿಕ ಹೊರೆಯನ್ನು ಹೊತ್ತುಕೊಂಡ್ರೆ ಉಳಿದ 40% ಅನ್ನ ರಾಜ್ಯ ಸರ್ಕಾರಗಳೇ ಭರಿಸಬೇಕಾಗತ್ತೆ. ಇದರ ಅಡಿಯಲ್ಲಿ ಕನಿಷ್ಠ 14,500 ಸರ್ಕಾರಿ ಶಾಲೆಗಳನ್ನ ಅನುಕರಣೀಯ ಸಂಸ್ಥೆಗಳನ್ನಾಗಿ ಮಾಡಿ ಮೇಲ್ದರ್ಜೆಗೆ ಏರಿಸುವ ಗುರಿಯನ್ನು ಹಾಕಿಕೊಳ್ಳಲಾಗಿದೆ. ಇದಕ್ಕಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ NEP 2020ರ ಅನುಷ್ಠಾನ ಆಗಬೇಕು. ರಾಜ್ಯಗಳು ಕೇಂದ್ರ ಶಿಕ್ಷಣ ಸಚಿವಾಲಯದೊಂದಿಗೆ ತಿಳುವಳಿಕೆ ಒಪ್ಪಂದಕ್ಕೆ ಅಂದ್ರೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೆ ಸಹಿ ಹಾಕಬೇಕು. ತಮಿಳುನಾಡು, ಕೇರಳ, ದೆಹಲಿ, ಪಂಜಾಬ್ ಮತ್ತೆ ಪಶ್ಚಿಮ ಬಂಗಾಳ ಇದಕ್ಕೆ ಒಪ್ಪಿಗೆಯ ಸಹಿಯನ್ನ ಹಾಕಿಲ್ಲ. ತಮಿಳುನಾಡು ಮತ್ತೆ ಕೇರಳ ತಮ್ಮ ಇಚ್ಛೆಯನ್ನು ತೋರಿಸಿವೆ. ಆದರೆ ದೆಹಲಿ ಮತ್ತೆ ಪಂಜಾಬ್ ಹಾಗೂ ಪಶ್ಚಿಮ ಬಂಗಾಳ ಕೇಂದ್ರ ಸರ್ಕಾರದ ಈ ಒಪ್ಪಂದಕ್ಕೆ ನಿರಾಕರಣೆಯನ್ನ ತೋರಿಸಿವೆ. ಈ ಹಿನ್ನೆಲೆಯಲ್ಲಿ ಈ 3 ರಾಜ್ಯಗಳಿಗೆ ಕೊಡಬೇಕಾಗಿದ್ದ ಸಮಗ್ರ ಶಿಕ್ಷಾ ಅಭಿಯಾನದ ಹಣವನ್ನ ಕೇಂದ್ರ ಸರ್ಕಾರ ನಿಲ್ಲಿಸಿದೆ. ಈ 3 ರಾಜ್ಯಗಳು ಕಳೆದ ಹಣಕಾಸು ವರ್ಷದ ಅಂದ್ರೆ 2023ರ ಅಕ್ಟೋಬರ್ ರಿಂದ ಡಿಸೆಂಬರ್ ಮತ್ತೆ ಜನವರಿಯಿಂದ ಮಾರ್ಚ್ ತ್ರೈಮಾಸಿಕೆಗಳ 3ನೇ ಮತ್ತೆ 4ನೇ ಕಂತುಗಳನ್ನ ಹಾಗೂ ಈ ವರ್ಷದ ಹಣಕಾಸು ವರ್ಷದ ಏಪ್ರಿಲ್ ನಿಂದ ಜೂನ್ ತ್ರೈಮಾಸಿಕದ ಮೊದಲ ಕಂತನ್ನ ಪಡೆದಿಲ್ಲ. ಸರ್ವ ಶಿಕ್ಷಾ ಅಭಿಯಾನದ ಹಣವನ್ನ ನಮಗೆ ಕೊಡಿ ಅಂತ ಈ ರಾಜ್ಯಗಳು ಹಲವಾರು ಬಾರಿ ಪತ್ರಗಳನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಬರೆದಿವೆ. ದೆಹಲಿಗೆ ಸುಮಾರು 330 ಕೋಟಿ ರೂಪಾಯಿ, ಹಾಗೆ ಪಂಜಾಬ್ಗೆ ಸುಮಾರು 515 ಕೋಟಿ ಮತ್ತೆ ಪಶ್ಚಿಮ ಬಂಗಾಳಕ್ಕೆ 3 ತ್ರೈಮಾಸಿಕಗಳಿಗೆ 1,000 ಕೋಟಿಗೂ ಹೆಚ್ಚು ಹಣವನ್ನ ಕೊಡಬೇಕಾಗಿದೆ ಕೇಂದ್ರ ಸರ್ಕಾರ. ಆಮ್ ಆದ್ಮಿ ಪಕ್ಷದ ಆಡಳಿತ ಇರುವ ದೆಹಲಿ ಮತ್ತೆ ಪಂಜಾಬ್ ಸ್ಕೂಲ್ ಆಫ್ ಎಮಿನೆನ್ಸ್ ಎಂಬ ಮಾದರಿಯ ಶಾಲೆಗಳನ್ನ ಮಾಡುವ ಯೋಜನೆಗಳನ್ನ ಹಾಕಿಕೊಂಡಿದೆ. ಹಾಗಾಗಿ ಕೇಂದ್ರ ಸರ್ಕಾರದ ಈ PM ಶ್ರೀ ಯೋಜನೆಯನ್ನ ನಿರಾಕರಿಸಿವೆ. ಇನ್ನು ಪಶ್ಚಿಮ ಬಂಗಾಳ ತಮ್ಮ ರಾಜ್ಯದ ಶಾಲೆಗಳ ಹೆಸರುಗಳಿಗೆ PM ಶ್ರೀ ಎಂದು ಸೇರಿಸುವುದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದೆ. ಅಲ್ಲದೆ ರಾಜ್ಯಗಳೇ 40% ಹಣವನ್ನು ಭರಿಸಬೇಕಾಗಿರುವ ಕಾರಣದಿಂದಾಗಿ ಯಾಕೆ ಈ ಹೆಸರನ್ನ ನಾವು ಕೇಂದ್ರ ಸರ್ಕಾರದ ಹೆಸರನ್ನ ನಮ್ಮ ಶಾಲೆಗಳಿಗೆ ಹಾಕಬೇಕು ಎಂಬುದು ಇವರ ತಕರಾರು. ಜುಲೈ 2023ರಿಂದ ಕೇಂದ್ರ ಮತ್ತೆ ಪಂಜಾಬ್ ಸರ್ಕಾರದ ನಡುವೆ ಕನಿಷ್ಠ 5 ಪತ್ರಗಳ ವಿನಿಮಯ ಆಗಿದೆ ಅಂತ ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಮಾಡಿದೆ. ಇದರಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಪಂಜಾಬ್ CM ಭಗವಂತ್ ಮಾನ್ ಅವರಿಗೆ ಬರೆದ ಪತ್ರದಲ್ಲಿ PM ಶ್ರೀ ಯೋಜನೆಗೆ ಅವರನ್ನ ಒಪ್ಪಿಕೊಳ್ಳುವಂತೆ ಕೇಳಿಕೊಳ್ಳುತ್ತಾರೆ. ಆದರೆ ಭಗವಂತ್ ಮಾನ್ ಅವರು ನಿರಾಕರಿಸಿದ್ದಾರೆ. 2022ರ ಅಕ್ಟೋಬರ್ನಲ್ಲಿ ಪಂಜಾಬ್ ಈ ಯೋಜನೆಗೆ PM ಶ್ರೀ ಯೋಜನೆಗೆ ಒಪ್ಪಿಗೆಯ ಸಹಿಯನ್ನ ಮಾಡಿತ್ತು. ಆದರೆ ಮಾರ್ಚ್ 9ರಂದು ಇದರ ನಿಯಮಗಳನ್ನು ವಿರೋಧಿಸಿ ಈ ಸಹಿಯಿಂದ ಹೊರಗೆ ಬಂದಿತ್ತು. ರಾಜ್ಯವು ಈಗಾಗಲೇ ತನ್ನದೇ ಆದ ಸ್ಕೂಲ್ ಆಫ್ ಎಮಿನೆನ್ಸ್, ಸ್ಕೂಲ್ ಆಫ್ ಬ್ರಿಲಿಯನ್ಸ್, ಸ್ಕೂಲ್ ಆಫ್ ಹ್ಯಾಪಿನೆಸ್ ಇಂತಹ ಯೋಜನೆಗಳನ್ನ ತರ್ತಾ ಇದೆ. ಇವು NEPಯ ಜೊತೆಗೆ ಹೊಂದಿಕೆಯಾಗ್ತದೆ ಅಂತ ಪಂಜಾಬ್ನ ಸರ್ಕಾರದ ಅಭಿಪ್ರಾಯ ಕೂಡ ಆಗಿದೆ. ಈಗ ಕೇಂದ್ರ ಸರ್ಕಾರ ಈ ರಾಜ್ಯಗಳಿಗೆ ಕೊಡಲೇಬೇಕಾದಂತಹ ಸರ್ವಶಿಕ್ಷಾ ಅಭಿಯಾನದ ಹಣವನ್ನು ನೀಡದೆ ಸತಾಯಿಸ್ತಾ ಇದೆ. ಪಂಜಾಬ್ನ ಸರ್ವಶಿಕ್ಷಾ ಅಭಿಯಾನದ ಖಾತೆಯಲ್ಲಿ ಹಣ ಇಲ್ಲ. ದೆಹಲಿಯಲ್ಲೂ ಆರ್ಥಿಕ ಮುಗ್ಗಟ್ಟು ತಲೆದೋರಿದೆ. ಪ್ರಾಥಮಿಕ ಶಾಲೆಗಳಲ್ಲಿ ದೆಹಲಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸುಮಾರು 2,400 ಶಿಕ್ಷಕರಿಗೆ ಮತ್ತೆ ಸಮಗ್ರ ಶಿಕ್ಷಾ ಕಾರ್ಯಕ್ರಮದ 700 ಸಿಬ್ಬಂದಿಗಳಿಗೆ ಈ ನಿಧಿಯಿಂದ ಬರಬೇಕಾದಂತಹ ಹಣದಿಂದ ಸಂಬಳ ಕೊಡೋದಿಕ್ಕೆ ಆಗದೆ ಈಗಾಗಲೇ ದೊಡ್ಡ ಸಮಸ್ಯೆಯಲ್ಲಿ ಈ ಸರ್ಕಾರ ಸಿಲುಕಿದೆ. ಏಪ್ರಿಲ್ 1ರಿಂದ ಶಿಕ್ಷಕರು ಮತ್ತೆ ಈ ಸಿಬ್ಬಂದಿಗಳಿಗೆ ವೇತನ ನೀಡುವುದು ಬಾಕಿಯಾಗಿದೆ ಅಂತ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಮಾಡಿದೆ. ಇಲ್ಲಿ ತಕರಾರಿರೋದು ಎಲ್ಲಾ ಶಾಲೆಗಳ ಬೋರ್ಡ್ಗಳ ಮೇಲೆ PM ಶ್ರೀ ಎಂದು ಬರೆಯುವುದಕ್ಕೆ. ಇದಕ್ಕೆ ಪಂಜಾಬ್, ಪಶ್ಚಿಮ ಬಂಗಾಳದಂತ ರಾಜ್ಯಗಳು ವಿರೋಧಿಸಿವೆ. ಈಗಾಗಲೇ ಕೇಂದ್ರದ ರಾಷ್ಟ್ರೀಯ ಶಿಕ್ಷಣ ನೀತಿ ಮತ್ತೆ ಅದು ತರ್ತಾ ಇರುವಂತಹ ಪಠ್ಯಕ್ರಮಗಳ ಬಗ್ಗೆ ಅನೇಕ ವಿರೋಧಗಳು ದೇಶದಲ್ಲಿ ವ್ಯಕ್ತವಾಗಿವೆ. ಅನೇಕ ದೊಡ್ಡ ಮಟ್ಟದ ಚರ್ಚೆಯಾಗಿದೆ. ತಮ್ಮನ್ನ ಪ್ರಶ್ನೆ ಮಾಡಿದರೆ ED, IT, CBIಯನ್ನ ದಾಳಿ ನಡೆಸುವ ಹಾಗೆ ಮಾಡಿ ಕೇಂದ್ರ ಸರ್ಕಾರ ಒಂದು ಹಗೆತನವನ್ನ ಸಾಧಿಸ್ತಾ ಬಂದಿದೆ ಕಳೆದ 2 ಅವಧಿಗಳಲ್ಲಿ. ಈಗ ಪೂರ್ಣ ಪ್ರಮಾಣದ ಬಹುಮತ ಇಲ್ಲದೆ ಇರೋ ಕಾರಣ BJP NDA ಜೊತೆಗೆ ಸೇರಿಕೊಂಡು ಸರ್ಕಾರವನ್ನ ರಚಿಸಿದೆ. ಈ ಬಾರಿ ತಮ್ಮ ಯೋಜನೆಗಳನ್ನ ಒಪ್ಪದ ರಾಜ್ಯಗಳಿಗೆ ಅವುಗಳಿಗೆ ದಕ್ಕಬೇಕಾದ ಅವುಗಳ ಹಕ್ಕಿನ ಹಣವನ್ನು ನೀಡದೆ ಸತಾಯಿಸ್ತಾ ಇದೆ. ಇದರಲ್ಲಿ ಹೊಸ ಶಾಲೆಗಳನ್ನು ಕಟ್ಟುವ ಯಾವುದೇ ಪ್ರಸ್ತಾಪ ಇಲ್ಲ.
ಅಲ್ಲದೆ ರಾಜ್ಯದ ಶಿಕ್ಷಣ ವ್ಯವಸ್ಥೆಯ ಒಳಗಡೆ ಕೇಂದ್ರ ಸರ್ಕಾರ ನೇರವಾಗಿ ಮೂಗು ತೂರಿಸುವ ತಂತ್ರವಾಗಿ PM ಶ್ರೀ ಯೋಜನೆಯನ್ನು ಕಂಡು ಬರ್ತಾ ಇದೆ.